ವೆಲ್ಕಮ್ ಬ್ಯಾಕ್. ಇವತ್ತು ರಶ್ಮಿಕಾ ಮಂದಣ್ಣ ಅವರು ಕೇವಲ ವಿವಾದವನ್ನು ಸೃಷ್ಟಿ ಮಾಡೋದಷ್ಟೇ ಅಲ್ಲ, ಕೊಡವ ಸಮುದಾಯದಿಂದ ಬಂದಂತಹ ಅನೇಕ ಜನ ನಟಿಯರು ಕಲಾವಿದರಿಗೆ ಅವಮಾನವನ್ನು ಮಾಡುವಂಥ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ನನಗನ್ಸುತ್ತೆ ನಿಮ್ಗೇನು ಅನ್ಸೋದು, ನಿಮ್ಗೆ ಯಾರು ಗೊತ್ತಿರತ್ತಾನೆ ಅನ್ಸಕ್ಕಲ್ಲಿ, ಏನು ಗೊತ್ತಿಲ್ಲ ಅಲ್ಲಿ. ಸುಮ್ಮನೆ ಅಲ್ಲಿ ಏನೋ ಹೇಳಿಕೆ ಕೊಡಬೇಕು, ಕೊಟ್ಬಿಡೋದು. ನನಗನ್ಸುತ್ತೆ, ನಾನೊಬ್ಬಳೇ ಅನಿಸುತ್ತೆ ನಟಿ ಕೊಡವ ಸಮುದಾಯ, ಬೇರೆಯವರೆಲ್ಲ ಕೊಡವ ಸಮುದಾಯದವರಲ್ಲ. ಸುಮ್ಮನೆ ತಲೆ ಇದ್ದು ಮಾತಾಡ್ತಾರೋ ತಲೆ ಇಲ್ಲದೆ ಮಾತಾಡ್ತಾರೋ ತಿಳ್ಕೋಬೇಕು. ನೀವು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋದಕ್ಕಿಂತ ಮುಂಚೆ, ನೀವು ಹುಟ್ಟೋಕ್ಕಿಂತ ಮುಂಚೆ ಅನೇಕ ಜನ ನಟಿಯರು ಕೊಡವ ಸಮುದಾಯದಿಂದ ಬಂದವರಿದ್ದಾರೆ. ಪ್ರೇಮ ಅವರೇ ಇದ್ದಾರೆ, ಬಹುಭಾಷಾ ನಟಿ, ಅವ್ರಿಗಿಂತ ಬೇಕಾ? ನೋಡಿ, ಇವತ್ತು ಸ್ಯಾಂಡಲ್ವುಡ್ನಲ್ಲಿ ಎಷ್ಟೋ ಜನ ಇವತ್ತು ನಿನ್ನೆ ಮೊನ್ನೆ ಬಂದಿರುವಂತಹ ಕಲಾವಿದರು ಹಿರಿಯರಿಗೆ ಗೌರವ ಕೊಡ್ತಾರೆ, ಹಿರಿಯರನ್ನು ನೆನಪಿಸ್ಕೊಳ್ತಾರೆ. ಅದನ್ನು ಬಿಟ್ಟು ನಾನೊಬ್ಬಳೇ ಅಂತ ಹೇಳೋದು ಎಷ್ಟು ಸರಿ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ಅನು ಕಾರ್ಯಪ್ಪ, ಆಗಲೇ ಏನೋ ಮಾಹಿತಿ ಕೊಡ್ತಾ ಇದ್ರು, ಕೊಡವ ಸಮುದಾಯದಲ್ಲಿ ನಾನೊಬ್ಬಳೇ ಬಂದಿರೋದು ಅಂತ ಹೇಳ್ತಾ ಇದ್ರು. ರಶ್ಮಿಕಾ ಮಂದಣ್ಣ ಹೇಳ್ತಿದ್ದಾರೆ, ಅಲ್ಲ ಇವರಿಗೆ ಬುದ್ಧಿ ಇದ್ದು ಮಾತಾಡ್ತಾರಾ ಅಥವಾ ಬುದ್ಧಿ ಇಲ್ಲದೆ ಮಾತಾಡ್ತಾರಾ ಅಥವಾ ವಿವಾದವನ್ನು ತಲೆ ಮೇಲೆ ಹೇಳ್ಕೊಳ್ಬೇಕು ಅನ್ನೋದ್ರ ರೀತಿಯಲ್ಲೇ ಮಾತಾಡ್ತಾರ ಅಂತ? ನಾಗೇಂದ್ರ ಬಾಬು, ಇದು ಸಾಕಷ್ಟು ಕಲಾವಿದರು ನಾವು ಇವಾಗಲೇ ಹೇಳಿದ್ದೆ, ಆ ಪ್ರೇಮ ಕೂಡ ಬೇರೆ ಬೇರೆ ಭಾಷೆಯಲ್ಲಿ ನಟನೆ ಮಾಡಿದ್ದಾರೆ, ಕೇವಲ ಕನ್ನಡದಲ್ಲಿ ಮಾತ್ರ ಅಲ್ಲ. ಈಗ ಹರ್ಷಿಕಾ ಮಂದಣ್ಣ ಕೂಡ ಅಷ್ಟೇ, ಹರ್ಷಿಕಾ ಪುಣಚ ಅವರು ಭೋಜ್ಪುರಿ ಅಂತ ಒಂದು ಸಿನಿಮಾದಲ್ಲಿ ಕೂಡ ನಟನೆ ಮಾಡಿ ಹೆಸರು ಮಾಡಿದ್ದಾರೆ. ಈ ರೀತಿ ಬೇರೆ ಬೇರೆ ಕಡೆಗಳು ನಟನೆ ಮಾಡ್ತಾ ಇದ್ದಾರೆ, ಹಿಂದಿಯಿಂದಲೂ ಮಾಡ್ತಾ ಇದ್ದಾರೆ. ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಅಷ್ಟೇ ಬಂದವರು, ಆದರೆ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಗೊತ್ತಿಲ್ಲ. ತಿಳ್ಕೊಂಡು ಮಾತಾಡುವಾಗ ಈ ರೀತಿ ತಿಳ್ಕೊಂಡು ಮಾತಾಡಬೇಕಾಗಿತ್ತು. ಈಗಷ್ಟೇ ಸಾಕಷ್ಟು ವಿವಾದಗಳನ್ನು ಅವರ ರೀತಿ ಹೇಳಿಕೆಯಿಂದ ಅವರು ವಿವಾದ ಉಂಟಾಗಿತ್ತು. ಈಗ ಮತ್ತೊಂದು ವಿವಾದವನ್ನು ಮೈ ಮೇಲೆ ಹೇಳ್ಕೊಂಡಂಗೆ ಕಾಣ್ತಾ ಇದೆ. ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಅಭಿಪ್ರಾಯಗಳು ಕೂಡ ಆ ಕಡೆ ಹರಿದಾಡ್ತಿದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಈ ರೀತಿ ಯಾಕೆ ಈ ರೀತಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಆ ಕಡೆಗೆ ಕೇಳಿ ಬರ್ತಾ ಇರುವಂಥದ್ದು. ನೋಡಬೇಕು ಇನ್ನು ಬೇರೆ ಈ ಸಮುದಾಯದವರು ಅಥವಾ ನಟ ನಟಿಯರು ಯಾರಿದ್ದಾರೆ ಅವ್ರು ಯಾವ ಪ್ರತಿಕ್ರಿಯೆ ನೀಡ್ತಾರೆ ಅಂತ ಹೇಳುವಂಥದ್ದು ನೋಡಬೇಕಾಗಿದೆ ನಾಗೇಂದ್ರ ಬಾಬು. ಈಗ ನೋಡಿ ಅನುಕಾರ್ಯಪ್ಪ ಅವರೇ, ಕೇವಲ ರಶ್ಮಿಕಾ ಮಂದಣ್ಣ ಅಷ್ಟೇ ಅಲ್ಲ, ನಮಗೆ ಗೊತ್ತಿರೋಂಗೆ ತುಂಬ ಜನ ಇವತ್ತು ಕಲಾವಿದರಿದ್ದಾರೆ. ಇವತ್ತು ಇವರು ಕೇವಲ ನಾನೊಬ್ಬಳೇ ನಟಿ ಅಂತ ಹೇಳೋದಲ್ಲ, ಕೊಡವ ಸಮುದಾಯದಿಂದ ಬಂದಿರುವಂಥ ಅನೇಕ ನಟಿಯರಿಗೆ ಅವಮಾನವನ್ನು ಕೂಡ ಮಾಡುವಂಥ ಹೇಳಿಕೆ ಇದು. ಅನುಕಾರ್ಯಪ್ಪ, ಹೌದು. ಅಂದರೆ ಸಾಕಷ್ಟು ಹಿರಿಯ ನಟಿಯರು ಕೂಡ ಇದ್ದಾರೆ. ಈಗ ಶ್ವೇತಾ ಚಂಗಪ್ಪ ಕೂಡ ಇದ್ದಾರೆ. ಈ ರೀತಿ ಸಾಕಷ್ಟು ಹಿರಿಯರು ಇದ್ದಾರೆ. ಹೀಗಿದ್ದಾಗ ಈಗ ಇವರು ಬಂದು ಸಿನಿಮಾ ಇಂಡಸ್ಟ್ರಿಗೆ ಬಂದು ನಾನು ಒಬ್ಬಳೇ ಅಂತ ಹೇಳುವಂಥದ್ದು ಎಷ್ಟು ಸರಿ ಅಂತ ಹೇಳುವಂಥದ್ದು, ಅಂದರೆ ಅವರಿಗೆ ಒಂದು ಅಗೌರವ ತೋರಿದ ರೀತಿಯಲ್ಲಿ ಮಾತಾಡಿರುವಂಥದ್ದು. ಯಾಕೆ ಈ ರೀತಿ ಮಾತಾಡಿದ್ದಾರೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ಈ ರೀತಿ ಮಾತಾಡುವಾಗ ಕೆಲವು ವಿಷಯಗಳನ್ನು ತಿಳ್ಕೊಂಡು ಮಾತಾಡಬೇಕು. ಆ ರೀತಿ ಸಂದರ್ಶನಕ್ಕೆ ಹೋದಾಗ ಅಂತ ಹೇಳುವಂಥದ್ದು ಕೂಡ ಅವ್ರಿಗೆ ಗೊತ್ತಿರಬೇಕಾಗುತ್ತೆ. ಇಷ್ಟೊಂದು ತಿಳ್ಕೊಂಡು ಅವರು ಎಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಫಿಲಮ್ ಇಂಡಸ್ಟ್ರಿಯಲ್ಲಿ. ಅವರಿಗೆ ಮಾತಾಡುವಾಗ ಯಾವ ರೀತಿ ಮಾತಾಡಬೇಕಂತ ಗೊತ್ತಿರುತ್ತೆ. ಈ ರೀತಿ ಒಂದು ಸಮುದಾಯದಲ್ಲಿ ನಾನು ಒಬ್ಬಳೇ ಬಂದಿರುವಂಥದ್ದು ಯಾವ ರೀತಿ ಹೇಳಿದ್ರು ಅಂತ ಅವರಿಗೆ ಗೊತ್ತಿದೆ, ಯಾರ್ಯಾರು ಇದ್ದಾರೆ ಅಂತ ಕೂಡ ಗೊತ್ತಿದೆ. ಆದರೂ ಕೂಡ ಯಾಕೆ ಈ ರೀತಿ ಮಾತಾಡಿದ್ದಾರೆ ಅಂತ ಹೇಳುವಂಥದ್ದು ಈಗ ಒಂದು ಅನುಮಾನ ಇರುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅನುಕಾರ್ಯಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇವತ್ತು ಹರ್ಷಿಕಾ ಪುಣಚ ಅವರಿದ್ದಾರೆ, ನಿಧಿ ಸುಬ್ಬಯ್ಯ ಅವರಿದ್ದಾರೆ, ಡೈಸಿ ಬೋಪಣ್ಣ ಅವರಿದ್ದಾರೆ, ಶ್ವೇತಾ ಚಂಗಪ್ಪ ಅವರಿದ್ದಾರೆ, ರೇಷ್ಮಾ ನಾಣಯ್ಯ ಅವರಿದ್ದಾರೆ. ಇವರು ರೇಷ್ಮಾ ನಾಣಯ್ಯ ಅವರು ಕನ್ನಡದಲ್ಲೂ ಆ್ಯಕ್ಟ್ ಮಾಡಿದ್ದಾರೆ, ತೆಲುಗುನಲ್ಲೂ ಆ್ಯಕ್ಟ್ ಮಾಡಿದ್ದಾರೆ. ಶ್ವೇತಾ ಚಂಗಪ್ಪ ಅವರು ಪಾಪ್ಯುಲರ್ ಆ್ಯಕ್ಟರ್, ಅವರು ಕೂಡ ಒಬ್ಬರು. ಡೈಸಿ ಬೋಪಣ್ಣ ಅವರು ತೆಲುಗು, ಹಿಂದಿ ಸಿನಿಮಾದಲ್ಲೂ ಕೂಡ ಅಭಿನಯಿಸಿದ್ದಾರೆ. ನಿಮಗೆ ಗೊತ್ತಿರಲಿ, ರಶ್ಮಿಕಾ ಮಂದಣ್ಣ ಅವರೇ, ಡೈಸಿ ಬೋಪಣ್ಣ ಅವರು ತೆಲುಗುನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಹಿಂದಿ ಫಿಲಮ್ಗಳಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ನಿಧಿ ಸುಬ್ಬಯ್ಯ ಅವರು ಹಿಂದಿ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ನೀವೊಬ್ಬರೇ ಅಲ್ಲ. ನೋಡಿ, ಈಗ ನಮ್ಮೊಂದಿಗೆ ನಿಧಿ ಸುಬ್ಬಯ್ಯ ಅವರಿದ್ದಾರೆ, ಮಾತಾಡ್ಸೋಣ. ನಿಧಿ ಸುಬ್ಬಯ್ಯ ಅವರು ನಮಸ್ಕಾರ. ನಮಸ್ತೆ, ಹೇಗಿದ್ದೀರಾ ಸರ್? ನಿಧಿ ಸುಬ್ಬಯ್ಯ, ನಾವು ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ಐ ಆಮ್ ಗುಡ್, ಡೂಯಿಂಗ್ ವೆಲ್. ಕೊಡವ ಸಮುದಾಯದಲ್ಲಿ ರಶ್ಮಿಕಾ ಮಂದಣ್ಣ ಅವರು ಒನ್ ಅಂಡ್ ಓನ್ಲಿ ಒಬ್ಬರೇ ಆಕ್ಟರ್ ಅಂತೆ. ಐ ಮೀನ್
ಅದನ್ನ ನೋಡಿ ಸರ್, ಅದನ್ನ ಹೇಳಿದ ತಕ್ಷಣ ನಿಜ ಆಗಲ್ಲ ಅಂತ ಸ್ಟೇಟ್ಮೆಂಟ್ಸು. ಅದನ್ನ ಇಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ. ಒಂದ್ ಕಿವಿನ ತಗೊಂಡು ಇನ್ನೊಂದ್ ಕಿವಿಯಿಂದ ಬಿಡ್ಬೇಕು ಅಷ್ಟೇ. ಇವಾಗ ನೋಡಿ, ರಾಹುಲ್ ಗಾಂಧಿ ಅವ್ರು ಏನೇನೋ ಹೇಳ್ತಾರೆ ಸ್ಟೇಟ್ಮೆಂಟ್ಸ್, ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ನಾವು ರಿಯಾಕ್ಟ್ ಮಾಡಿದ್ರೆ ಅದು ಹೆಂಗಿರುತ್ತೆ? So we should just ignore. It's okay. She's doing well for herself. I wish her all the best. ನಿಧಿ ಸುಬ್ಬಯ್ಯ ಅವರೇ, ನೀವು ಪಂಚರಂಗಿ ಸಿನಿಮಾದಲ್ಲಿ ಬಹಳಷ್ಟು ಹೆಸರನ್ನ ಮಾಡಿದ್ರಿ, ಅನೇಕ ಸಿನಿಮಾಗಳಲ್ಲಿ ಹೆಸರನ್ನ ಮಾಡಿದ್ರಿ, ಬಿಗ್ ಬಾಸ್ಗೆ ಹೋಗಿದ್ರಿ. ನೀವು ಇಡೀ ರಾಜ್ಯದ ಕನ್ನಡಿಗರಿಗೆ ಗೊತ್ತಿದೆ ನೀವೊಬ್ರು ಕೊಡವ ಸಮುದಾಯದಿಂದ ಬಂದಂತಹ ಒಬ್ಬ ಅದ್ಭುತ ಕಲಾವಿದೆ ಅಂತೇಳಿ. ನೀವು ಕೇವಲ ಕನ್ನಡದಲ್ಲ, ಹಿಂದಿಯಲ್ಲೂ ಕೂಡ ನೀವು ನಟನೆ ಮಾಡಿದ್ದೀರಿ. ನಿಮ್ಮಂತೆ ಅನೇಕ ಜನ ಕೊಡವ ಸಮುದಾಯದಿಂದ ಬಂದಂತ ನಟಿಯರಿದ್ದಾರೆ. ಆದ್ರೆ ಒಂದು ಪ್ರಶ್ನೆ ನೇರವಾಗಿ ಕೇಳ್ತೀನಿ, ಇವರಿಗೆ ಜ್ಞಾನ ಇದೆಯಾ ಇಲ್ವಾ? ನೀವು ಹೇಳ್ಬೋದು ಇದಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಬೇಡ ಅಂತೇಳಿ, ಆದ್ರೆ ನಾವು ಸೀರಿಯಸ್ ಆಗಿ ತಗೊಂತೀವಿ. ಕೊಡವರ ಮೇಲೆ ಒಂದು ಗೌರವ ಇದೆ, ಕೊಡವ ಸಮುದಾಯದ ಮೇಲೆ ಗೌರವ ಇದೆ. ಇಡೀ ದೇಶವೇ ಇವತ್ತು ಕೊಂಡಾಡುತ್ತೆ ಕೊಡವ ಸಮುದಾಯದ ಬಗ್ಗೆ. ಆದ್ರೆ ಈ ರೀತಿಯಾಗಿ ಹೇಳೋದು ನಮ್ಗೆ ಯಾಕೋ ಸರಿ ಅಂತ ಕಾಣಿಸ್ತಿಲ್ಲ. ಅದೇ ಸರ್, ಅದ್ ಗೊತ್ತಿಲ್ಲ. ಮೋಸ್ಟ್ಲಿ ಅವರಿಗೆ ಅವ್ರ PR ಅವ್ರು ಹೇಳ್ಕೊಟ್ಟಿರ್ಬೋದು. ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಏನಕ್ಕೆ ಆ ಥರ ಸ್ಟೇಟ್ಮೆಂಟ್ ಪಾಸ್ ಮಾಡಿರೋದು ಅಂತ. ಆದ್ರೆ ನಾನು ನನ್ನ ಬಗ್ಗೆ ಹೇಳ್ಬೇಕು ಅಂದ್ರೆ, ರೀಸೆಂಟ್ ಆಗಿ ನಮ್ UI ಪ್ರಮೋಷನ್ಸ್ ಅಲ್ಲೂ ಅಷ್ಟೇ, ನಾನು ಹಾಗೂ ರೀಶ್ಮಾ ನಾಣಯ್ಯ ಇಬ್ರು ಕೊಡಗಿನ ಹುಡುಗಿರು ಎಲ್ಲ ಪ್ರೆಸ್ ಮೀಟ್ಸ್ ಅಲ್ಲಿ ನಾವಿಬ್ರು ಹೋಗಿದ್ದು. ಸೊ ಅಲ್ಲೂ ಅಷ್ಟೇ, ಬಿಫೋರ್ ವಿ ಸ್ಟಾರ್ಟ್ ಇಂಟರ್ವ್ಯೂಸ್ ನಾವ್ ಯಾವಾಗ್ಲೂ ನಮ್ ಫಸ್ಟ್ ಸೂಪರ್ ಸ್ಟಾರ್ ಕರ್ನಾಟಕದಿಂದ, ಕನ್ನಡ ಇಂಡಸ್ಟ್ರಿಯಿಂದ ಬಂದಿರೋದು ಪ್ರೇಮಾ ಮ್ಯಾಮ್. ಐ ವಿಲ್ ಆಲ್ವೇಸ್ ಲವ್ ಅಂಡ್ ರೆಸ್ಪೆಕ್ಟ್ ಹರ್. ಸೊ ಅದನ್ನ ಹೇಳಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ, ಬಿಕಾಸ್ ನಾವಿಬ್ರು ಅಷ್ಟೇ ಕೊಡಗಿನಿಂದ ಬಂದಿರಂತ ಹೀರೋಯಿನ್ಸ್, ರೀಶ್ಮಾ ಅಂಡ್ ಮೀ. ಸೊ ಆ ಥರ ನಾವು ನನ್ನ ಬಗ್ಗೆ ಹೇಳ್ಕೋಬಹುದು ಸರ್. ಅವ್ರು ಏನಕ್ಕೆ ಆ ಥರ ಹೇಳಿದ್ದಾರೆ, ಐ ಹ್ಯಾವ್ ನೋ ಐಡಿಯಾ. ನಿಧಿ ಗೊತ್ತಿಲ್ಲ. ರಶ್ಮಿಕಾ ಮಂದಣ್ಣ ಅವರು ಕೇವಲ ವಿವಾದವನ್ನ ಸೃಷ್ಟಿ ಮಾಡೋದಷ್ಟೇ ಅಲ್ಲ, ಕೊಡವ ಸಮುದಾಯದಿಂದ ಬಂದಂತಹ ಅನೇಕ ಜನ ನಟಿಯರು, ಕಲಾವಿದರಿಗೆ ಅವಮಾನವನ್ನ ಮಾಡುವಂತ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ನನಗನ್ಸುತ್ತೆ ನಿಮ್ಗೇನು ಅನ್ಸೋದು, ನಿಮ್ಗೆ ಯಾರು ಗೊತ್ತಿರತ್ತಾನೆ ಅನ್ಸಕ್ಕಲ್ಲಿ, ಏನು ಗೊತ್ತಿಲ್ಲ ಅಲ್ಲಿ. ಸುಮ್ಮನೆ ಅಲ್ಲಿ ಏನೋ ಹೇಳಿಕೆ ಕೊಡಬೇಕು, ಕೊಟ್ಬಿಡೋದು. ನನಗನ್ಸುತ್ತೆ, ನಾನೊಬ್ಳೆ ಅನ್ಸುತ್ತೆ ನಟಿ ಕೊಡವ ಸಮುದಾಯ, ಬೇರೆಯವರೆಲ್ಲ ಕೊಡವ ಸಮುದಾಯದವರಲ್ಲ. ಸುಮ್ಮನೆ ತಲೆ ಇದ್ದು ಮಾತಾಡ್ತಾರೋ, ತಲೆ ಇಲ್ಲದೆ ಮಾತಾಡ್ತಾರೋ ತಿಳ್ಕೋಬೇಕು. ನೀವು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡೋದಕ್ಕಿಂತ ಮುಂಚೆ, ನೀವು ಹುಟ್ಟೋಕ್ಕಿಂತ ಮುಂಚೆ ಅನೇಕ ಜನ ನಟಿಯರು ಕೊಡವ ಸಮುದಾಯದಿಂದ ಬಂದವರಿದ್ದಾರೆ. ಪ್ರೇಮ ಅವರೇ ಇದ್ದಾರೆ, ಬಹುಭಾಷಾ ನಟಿ, ಅವ್ರಿಗಿಂತ ಬೇಕಾ? ನೋಡಿ, ಇವತ್ತು ಸ್ಯಾಂಡಲ್ವುಡ್ನಲ್ಲಿ ಎಷ್ಟೋ ಜನ ಇವತ್ತು ನಿನ್ನೆ ಮೊನ್ನೆ ಬಂದಿರುವಂತಹ ಕಲಾವಿದರು ಹಿರಿಯರಿಗೆ ಗೌರವ ಕೊಡ್ತಾರೆ, ಹಿರಿಯರನ್ನು ನೆನಪಿಸ್ಕೊಳ್ತಾರೆ. ಅದನ್ನ ಬಿಟ್ಟು ನಾನೊಬ್ಳೆ ಅಂತ ಹೇಳೋದು ಎಷ್ಟು ಸರಿ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಅನು ಕಾರ್ಯಪ್ಪ ನೇರ ಸಂಪರ್ಕದಲ್ಲಿ